ಬಿಜೆಪಿಗೆ ಈ ಬಾರಿ ಬಹುಮತ ಸಿಗದೆ ಇರೋದಕ್ಕೆ ಎಲ್ಲಾದ್ರೂ ಹಿಂದುತ್ವ ಎನ್ನುವಂತ ಸಿದ್ಧಾಂತಗಳೆಲ್ಲಾದ್ರೂ ಕಡಿವಾಣ ಆಗ್ಬಿಡುತ್ತಾ? ಹಿಂದುತ್ವನೇ ಏನಾದ್ರೂ ಮುಳುವಾಗ್ಬಿಡುತ್ತಾ ಬಿಜೆಪಿಗೆ? ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲದ ಮಾತಿದು. ಓಕೆ, ಯಾಕಂದರೆ ಇವ್ರದ್ದೇ ಒಂಥರ ಸಿದ್ಧಾಂತ ಇದೆ. ಆ ಸಿದ್ಧಾಂತದ ಮೇಲೆ ನಡ್ಕೊಂಡು ಹೋಗ್ತಾರೆ. ಮತ್ತು ಇವ್ರದ್ದೊಂದು NDA ಕೂಟನೂ ಇದೆ. ಆ ಕೂಟದಲ್ಲಿ ಏನಿದೆ ಈಗ ಫಲಿತಾಂಶ ಬಂದಿದೆ ನಮಗಷ್ಟೇ. ಅದ್ರ ಮೇಲೆ ಈಗ ಹೋಗ್ತಾರೆ. ಇದರಲ್ಲಿ ಇದ್ದೇ ಇದೆ, ಒಂದು ಅಪೋಸಿಷನ್ ಇದೆ, ಡೆಮೊಕ್ರೆಟಿಕ್ ರೂಲು. ಡೆಮೊಕ್ರೆಟಿಕ್ನಲ್ಲಿ ಪ್ಲಸ್ಸು ಮೈನಸ್ ಇದ್ದೇ ಇದೆ. ಒಂಥರ ಟಾಲರೆನ್ಸ್ ಝೋನ್ನಲ್ಲಿ ಓಡ್ತಾ ಇರ್ತವೆ ಒಬ್ಬರಿಗೊಬ್ಬರಿಗೆ. ಈ ಥರ ಅದು ನಡಿಲೇಬೇಕಿದು. ಇವನ್ ಇಲ್ಲೊಂದೇ ಅಲ್ಲ, ಭಾರತ ದೇಶದಲ್ಲಿ ಇವನ್ ಅಮೇರಿಕಾದಲ್ಲೂ ಇದೇ ಇದೆ ಪಟ್ಟು. ಬಟ್ ಏನಪ್ಪ ಅಂದರೆ ಅಮೇರಿಕಾಗೂ ನಮಗೂ ಬದಲಾವಣೆ ಆಗಿದ್ದು. ಅಮೇರಿಕಾದ ಬರೀ ಒಂದು ಡೆಮೊಕ್ರೆಟಿಕ್ಕು, ಒಂದು ರಿಪಬ್ಲಿಕ್ ಇತ್ತು. ಇಲ್ಲಿ ನಮ್ಮದಲ್ಲೆಲ್ಲ ಹಂಚ್ಕೊಂಡ್ಬಿಟ್ಟಿದೆ. ಇದನ್ನು ಒಂದಕ್ಕೊಂದು ಒಂದುಗೂಡ್ತಾ ಇದೆ. ಅದು ಒಂದು NDA ಮಾಡಿದ್ರು, ಒಂದು UPA ಮಾಡಿದ್ರು. ಅವ್ರು UPA ಕಿತ್ತಾಕಿದ್ರು, ಇಂಡಿಯಾ ಮಾಡಾಕೋದ್ರು. ಈಗ INDA ಅಂದ್ಬಿಟ್ಟು ಎಲ್ಲ ಈಗ ಇನ್ನೊಬ್ಬರು ಬರ್ತಾರೆ, ಇನ್ನೊಬ್ರು ನೋಡ್ತಾರೆ INDA ಸರಿ ಇಲ್ಲ ಅಂದ್ಬಿಟ್ಟು ಇನ್ನೊಂದು ಏನೋ ಶುರು ಮಾಡ್ತಾರೆ. ಅವ್ರಿಗೆ ಯಾವುದು ಫೇವರಬಲ್ ಇರುತ್ತೆ ಆ ಥರ. ಇದು ದೇಶದಲ್ಲಿ ಇದು ಮುಗಿಯೋದ ಕತೆ. ಡೆಮೊಕ್ರೆಟಿಕಲ್ಲಿ ನಾವು ಓಡ್ತಾ ಇರಬೇಕು ಅಷ್ಟೇ. ಲಾಸ್ಟ್ ಸರ್, ಇನ್ನು ಲೋಕಸಭಾ ಚುನಾವಣೆ ಬಂದಾಗ ಉತ್ತರ ಪ್ರದೇಶ ಬಹಳ ಮುಖ್ಯ ಒಂದು ಪಾತ್ರವನ್ನು ವಹಿಸುತ್ತೆ. ಇನ್ನು ರಾಮ ಮಂದಿರದಿಂದ ಬಿಜೆಪಿಗೆ ಬಹಳ ಒಂದು ಪ್ಲಸ್ ಆಗುತ್ತೆ ಅನ್ನುವಂಥ ಮಾತು ದೊಡ್ಡ ಮಟ್ಟದಲ್ಲಿ ಕೇಳಿ ಬಂದಿತ್ತು. ಆದ್ರೆ ಅಯೋಧ್ಯೆಯಲ್ಲೇ ಈ ಬಾರಿ ಬಿಜೆಪಿ ಬಂದಿಲ್ಲ. ಏನ್ ಅನ್ಸುತ್ತೆ ನಿಮ್ಗೆ? ನೋಡಿ, ಈ ಸಲ ಬಂತಲ್ಲ, ಈಗ ಏನಾಯ್ತು ದಕ್ಷಿಣ ದೇಶದಲ್ಲಿ ನಮ್ಗೆ ಯಾವಾಗ ಒಂದು ತೆಲಂಗಾಣ ಈ ಥರ ಬದಲಾವಣೆ ಆಯಿತು. ಕರ್ನಾಟಕದಲ್ಲೂ ಬದಲಾವಣೆ ಬಂತು. ಯಾವಾಗ ಈ ಬದಲಾವಣೆಗಳು ಬರ್ತವೋ ಅವ್ರಿಗೂ ಒಂದು ಮನವರಿಕೆ ಆಗುತ್ತೆ. UP ಅಲ್ಲೇ ಬರೀ ಒಂದು ಕಾಲದಲ್ಲಿ ಬರೀ UP ಮಧ್ಯಪ್ರದೇಶ ಅವರೇ ಮೇಜರು. ಅಲ್ಲಿ ನಮಗೆ ಥ್ರೂಔಟ್ ಇಂಡಿಯಾ ಜಡ್ಜ್ ಮಾಡೋದಕ್ಕೆ ಎರಡೇ ಇದ್ದಿದ್ದು ಕಾನ್ಸ್ಟಿಟ್ಯೂನ್ಸಿಗಳು. ಯಾವುದೋ ಅವ್ರದ್ದು ಆ ಸ್ಟೇಟ್ಗಳೇ. ಇವತ್ತು ಇವ್ರಿಗೆಲ್ಲ ಚಿಲ್ಲರೆ ಇವತ್ತಲ್ಲಿ ಏನಾಗ್ತಾಯಿದೆ, ಒಂದಕ್ಕೊಂದು ಕೂಡ್ತಾ ಇದೆ. ಮತ್ತು ಕೇರಳದಲ್ಲೂ ಅಷ್ಟೇ. ಈಗ ಶುರು ಆಗ್ತಾಯಿದೆ. ಇವತ್ತು ಮೋದಿಯವರು ಹೇಳಿದರು ನೋಡಿ, ಇವತ್ತು ಇದರಲ್ಲಿ ತಮಿಳ್ನಾಡಲ್ಲೂ ನಮಗೆ ಆದಷ್ಟು ಸ್ವಲ್ಪ ರಿಸಲ್ಟ್ಸ್ಗಳು ಬರ್ತಾ ಇದೆ ಅಂತ. ಈಗ ಬದಲಾವಣೆಗಳು ಆಗ್ತಾನೆ ಇರ್ತವೆ. ಇದು ಅಂದರೆ ಆ ಪ್ರಭಾವಶಾಲಿ ವ್ಯಕ್ತಿ ಮೇಲೆ ಡಿಪೆಂಡ್ ಆಗುತ್ತೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.